ಸಹೋದ್ಯೋಗಿಗಳಿಗೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರುಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಎನ್ನ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನನ್ನ ಪ್ರಕಾರ ಕರ್ನಾಟಕದಲ್ಲಿರುವಂತಹ ಎಲ್ಲ ಜನರು ಕನ್ನಡಿಗರೇ, ಭಾರತಾಂಬೆಯ ಮಕ್ಕಳೇ, ನಮ್ಮ ಅಣ್ಣ ತಮ್ಮಂದಿರೇ. ಕಳೆದ ವರ್ಷ ನಾನು ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆಚರಿಸುವ ಕಾರಣ ಹೇಳಿದ್ದೆ. ಆದರೆ ಈಗ ಕನ್ನಡ ಭಾಷೆಯ ಗರಿಮೆಯಾದಂಥ ವಚನ ಸಾಹಿತ್ಯದ ಬಗ್ಗೆ ನನಗೆ ಗೊತ್ತಿರುವ ವಿಷಯವನ್ನ ಹೇಳ್ತೀನಿ. ವಚನಗಳು ಓದಿದರೆ ಗದ್ಯ, ಹಾಡಿದರೆ ಪದ್ಯ. ಹಾಗೆ ಅಪರೂಪದ ಸಾಹಿತ್ಯ. ಯಾಕಂದ್ರೆ ಬೇರೆ ಭಾಷಿಕರನ್ನ ಕನ್ನಡಕ್ಕೆ ಸೆಳೆದಂಥದ್ದು. ಹಾಗೆ ಕನ್ನಡದ ಈ ವಚನವು 52 ಭಾಷೆಗಳಿಗೆ ಬೇರೆ ಯಾವ ಸಾಹಿತ್ಯವೂ ಅನುವಾದವಾಗಿಲ್ಲ. ಈ ನಮ್ಮ ಕನ್ನಡ ವಚನಗಳು ಅನುವಾದವಾಗಿದೆ. ವಚನಗಳು ಬದುಕಲು ಕಲಿಯಿರಿ ಎಂದು ಹೇಳುತ್ತಾ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಏಕಚಿತ್ತತೆ ಹಾಗೂ ಮನೋಸ್ಥೈರ್ಯವನ್ನ ಹೆಚ್ಚಿಸಿ ಜಾಗೃತಿಯಿಂದ ಗುರಿಯ ಕಡೆಗೆ ನಡೆಯಲು ಪ್ರೇರೇಪಿಸುತ್ತವೆ. ಇನ್ನು ವಚನಕಾರರು ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂತವರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಇಡೀ ಜಗತ್ತಿಗೆ ಹೇಳಿದಂತವರು. ಇವತ್ತು ನಾವೆಲ್ಲ ಹೇಳ್ತೀವಲ್ಲ, ವರ್ಕ್ ಈಸ್ ವರ್ಷಿಪ್, ಅದು ನಮ್ಮ ಕನ್ನಡದಿಂದ ಅನುವಾದವಾದಂಥದ್ದೇ. 11ನೇ ಶತಮಾನದಲ್ಲಿ ಉಗಮವಾದಂತಹ ನಮ್ಮ ಈ ವಚನ ಸಾಹಿತ್ಯ 12ನೇ ಶತಮಾನದ ಕಲ್ಯಾಣದ ಕ್ರಾಂತಿಯಲ್ಲೂ ಭಾಗವಾಗಿತ್ತು. ಇನ್ನು ವಚನಕಾರರು ಎಂದು ಕೂಡಲೇ ನನಗೆ ನೆನಪಿಗೆ ಬರುವಂತವರು ವಿಶ್ವಗುರು ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಮ ಪ್ರಭುಗಳು, ದೇವರ ದಾಸಿಮಯ್ಯ, ಅಂಬಿಗರ ಚೌಡಯ್ಯ, ಹಾಗೆ ಸರ್ವಜ್ಞ, ಇನ್ನೂ ಅನೇಕ ವಚನಕಾರರು ವಚನಗಳನ್ನು ರಚಿಸಿದ್ದಾರೆ. ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲಬೇಕು ಶರಣಂಗೆ ಪ್ರಸಾದವಿದವೆಂಬ, ಛಲವಿಲ್ಲದ ಬದುಕು ವ್ಯರ್ಥದ ಬದುಕು, ಛಲವಿಲ್ಲದ ಕೆಲಸವೇ ಅಲ್ಲ ಅನ್ನುವಂಥದ್ದು ನಮ್ಮ ವಚನಕಾರರ ಮಾತು. ಈಗ ನಿಮ್ಮೆಲ್ಲರಿಗೂ ಒಂದು ಚಟುವಟಿಕೆ, ನಾನು ಇನ್ನೂ 3 ವಚನಗಳನ್ನ ಹೇಳ್ತೀನಿ. ಆ ವಚನಗಳನ್ನ ಯಾರು ಬರೆದಿದ್ದಾರೆ ಅಂತ ನೀವು ಹೇಳಿದ್ರೆ ನಿಮಗೆ ಬಹುಮಾನ. ನಾನು ಅಂಕಿತ ನಾಮ ಹೇಳೋದಿಲ್ಲ, ಅದ್ರ ಬದಲಿಗೆ ಬೇರೆ ದೇವರ ಅನ್ನುವಂತ ವರ್ಡ್ ಯೂಸ್ ಮಾಡ್ತೀನಿ, ಇಲ್ಲ ಬೇರೆ ಯೂಸ್ ಮಾಡ್ತೀನಿ. ಎಲ್ಲ ಮೊದಲನೇ ವಚನ, ಉಳ್ಳವರು ಶಿವಾಲಯ ಮಾಡುವರೆಯ. ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಹಿಂಗೆ ಗುಂಪಿನಲ್ಲಿ ಹೇಳಿದ್ರೆ ಒಂದು ಪುಸ್ತಕ ಕೊಡೋದಿಲ್ಲ. ಓಕೆ, ಇದು ಹೇಳ್ಬಿಟ್ರು ಇವಾಗ. ಓಕೆ, ಇನ್ನೊಂದು ಹೇಳ್ತೀನಿ, ಚೇಂಜ್. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ದೇವರ ನೆನೆಸುತ್ತಾ ನೆನೆಯದಂತಿರಬೇಕು. ಹೇಳ್ರಿ, ಕೈ ಎತ್ತಬೇಕು. ತಪ್ಪು. ಇದೇ ಅಂಕಿತ ನಾಮ ಹೇಳಿಲ್ಲ, ತಪ್ಪು. ಕೈ ಎತ್ತಿ ಹೇಳ್ಬೇಕು. ಕರೆಕ್ಟ್. ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು. ಬನ್ನಿ ಪ್ರತಾಪ್. ಇನ್ನು ಎರಡನೇದು, ಯಾರು ಹೇಳಂಗಿಲ್ಲ, ಹೇಳಿದವರಿಗೆ ಮೊದಲು ಕೊಡೋದಿಲ್ಲ. ಆಯ್ತಾ? ಆಲ್ರೆಡಿ ನಂದೊಂದು ವಚನ ಎತ್ತಬೇಕು. ಓಕೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೆಂತೊಡೆಯ, ಸಮುದ್ರ ತಡೆಯಲ್ಲೊಂದು ಮನೆ ಮಾಡಿ ನೊರೆತರೆಗಳಿಗೆ ಹಂಚಿದೆಂತೊಡೆಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೆಂತೊಡೆಯ, ದೇವರೇ ಕೇಳೆಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದ ಕೂಡಲೇ ಮನಸ್ಸಿನಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹೇ ಹೇಳ್ಬೇಕು. ಯಾರು ಹೇಳ್ತಾರೆ? ನೆಕ್ಸ್ಟ್, ಮೋಸ್ಟ್ಲಿ ಇದನ್ನ ಯಾರು ಹೇಳ್ತಾರ ಇಲ್ಲ ಅನ್ಕೊಂಡಿದ್ದೀನಿ, ಅದು ಹೇಳ್ಬೇಕು. ಅಂದ್ರೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಇಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಇಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಇಲ್ಲ,
ಮನದ ಮಂದನ ಆಸೆ ಮಾಯಾ ಕಾಣೋ ದೇವರು. ಇನ್ನ ಕೊನೆಯದಾಗಿ ಇದನ್ನ ಯಾರು ಹೇಳ್ಬೇಕಾಗಿಲ್ಲ, ಇದು ಎಲ್ರಿಗೂ ಗೊತ್ತಿರುತ್ತೆ. ಹೇಳ್ತೀನಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿದರೆ ಕನ್ನಡ ನುಡಿಯನ್ನ ನುಡಿಯಬೇಕು ಎಂದು ಹೇಳುತ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು, ಒಂದೇ ಮಾತು. ಸ್ಮಾಲ್ ಒಗಟೆ ಇರ್ತೀನಿ, ಅದಕ್ಕೆ ಉತ್ತರ ಹೇಳಿ. ಭಾಳ ಸಿಂಪಲ್. ಕವಲುಂಟು ದಾರಿಯಲ್ಲ, ಹೂವುಂಟು ಹಾರಲ್ಲ, ಕವಲುಂಟು ದಾರಿಯಲ್ಲ, ಹೂವುಂಟು ಹಾರವಲ್ಲ, ಹಸಿರುಂಟು ಹುಲ್ಲಲ್ಲ. ಇದು ಹೇಳೋದೆಲ್ಲ ಒಂದು ಆಚಾರ. ಸಾರಿ, ಇಲ್ಲಿಗೆ ಅಲ್ಲ, ಕವಲುಂಟು ದಾರಿಯಲ್ಲ, ಹೂವುಂಟು ಹಾರವಲ್ಲ, ಹಸಿರುಂಟು ಹುಲ್ಲಲ್ಲ. Simple, very simple.